268 ಕೋಟಿ 91 ಲಕ್ಷ. ನಮ್ಮದು ರಿಸರ್ವ್ ಫಂಡು 112 ಕೋಟಿ 34 ಲಕ್ಷ. ಒಟ್ಟು ಸಾಲ ನಾವು ಕೊಟ್ಟಿದ್ದು 3,980 ಕೋಟಿ. ಒಟ್ಟು ದುಡಿಯೋ ಬಂಡವಾಳ ನಮ್ಮದು 5,467 ಕೋಟಿ. ನಾವು ಈ ಸಂಸ್ಥೆ ತಳಗೆ ಚಿಂಚೋಳಿಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇದೆ. ಅಲ್ಲಿ ಸಕ್ಕರೆ ಅಂದರೆ ಸಕ್ಕರೆ ತಯಾರು ಮಾಡೋದಿಲ್ಲ, ಬರೀ ಇಥನಾಲ್ ತಯಾರು ಮಾಡ್ತೀವಿ ನಾವು. ಒಂದು ದಿವಸಕ್ಕೆ 4 ಲಕ್ಷ ಲೀಟ್ರು. 5,000 ಟನ್ ಕಬ್ಬು ನುರಿಸ್ತದೆ. ಕಬ್ಬಿನ ಸೀಸನ್ ಆದಮೇಲೆ ಮೆಕ್ಕೆಜೋಳ ಅಕ್ಕಿಯಿಂದ ಇಥನಾಲ್ ತಯಾರು ಮಾಡುವಂಥ ಘಟಕ ಸುಮಾರು 1,200 ಕೋಟಿ ರೂಪಾಯಿ ಅಲ್ಲಿ ನಾವು ಬಂಡವಾಳ ಹಾಕಿದ್ದೀವಿ. ಇವತ್ತು ಸ್ವಂತ ಕಟ್ಟಡಗಳು ಸಿದ್ಧಶ್ರೀ 21 ಕಡೆ ನಾವು ಕಟ್ಟಡಗಳನ್ನು ಮಾಡಿದ್ದೀವಿ. ಮೊನ್ನೆ ಬರ್ಡೋಲ್ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನೂ ನಾವು ಅಲ್ಲಲ್ಲಿ ಎಲ್ಲಿ ನಮ್ಮ ಶಾಖೆಗಳು ಚೆನ್ನಾಗಿ ನಡೆದವೆ ಅಲ್ಲಿ 19 ಕಡೆ ನಾವು ಪ್ಲಾಟ್ಗಳನ್ನು ತೊಗೊಂಡಿಟ್ಟಿದ್ದೀವಿ. ಮುಂದಿನ ಭವಿಷ್ಯದಲ್ಲಿ ಆ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತೀವಿ. ಅಂತ ಪ್ರತಿ ವರ್ಷ 5ರಿಂದ 10 ಕಟ್ಟಡಗಳನ್ನು ನಮ್ಮ ಸಿದ್ಧಶ್ರೀಯಿಂದ ನಿರ್ಮಾಣ ಮಾಡ್ತಾಯಿದ್ದೀವಿ. ಸಿದ್ಧಶ್ರೀ ಈ ಸ್ಟ್ಯಾಂಪ್ 22 ಕಡೆ ಇದೆ. ಭಾರತೀಯ ಪ್ರಧಾನಮಂತ್ರಿ ಜನೌಷಧಿ 3 ಕಡೆ ಇದೆ. ನಮ್ಮದೇ ಆದಂತಹ ಪೆಟ್ರೋಲ್ ಪಂಪ್ ಇದೆ ಜೇವರಿಗೆಯಲ್ಲಿ ಮತ್ತು ಚಿಂಚೋಳಿಯಲ್ಲಿ 2 ಪೆಟ್ರೋಲ್ ಪಂಪ್ಗಳದಾವೆ ನಮ್ಮ ಸಿದ್ಧಶ್ರೀದು. ಮತ್ತು ರೈತರಿಗಾಗಿ ಒಳ್ಳೆಯ ಗೊಬ್ಬರ, ಬೀಜ ಮತ್ತು ಏನು ಕ್ರಿಮಿನಾಶಕಗಳ ಸಲುವಾಗಿ ನಾವು 5 ಕಡೆ ಕೃಷಿ ಕೇಂದ್ರ ಮಾಡಿದ್ದೀವಿ. ವಿಜಯಪುರದಲ್ಲಿ, ಬಿಜ್ಜರಿಗೆಯಲ್ಲಿ, ಬಬಲೇಶ್ವರದಲ್ಲಿ, ಸಿಂದಗಿಯಲ್ಲಿ, ಜಳಕಿಯಲ್ಲಿ. ಅದೇ ರೀತಿ ಒಟ್ಟು ನಮ್ಮ ಸಿಬ್ಬಂದಿ 1,361. ಪಿಗ್ಮಿ ಕಲೆಕ್ಷನ್ ಮಾಡೋರು 632. ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು 1,000 ಜನ ಸಿಬ್ಬಂದಿಗಳಿದ್ದಾರೆ. ಹೋದ ವರ್ಷ ನಾವು 26 ಕೋಟಿ 14 ಲಕ್ಷ 11,111 ರೂಪಾಯಿ ಲಾಭ ಮಾಡಿದ್ದೀವಿ. ಷೇರು ಸದಸ್ಯರಿಗೆ 18% ಡಿವಿಡೆಂಡ್ ಕೊಟ್ಟಿದ್ದೀವಿ. ಈ ರೀತಿ ಸಿದ್ಧಶ್ರೀ ಸೌಹಾರ್ದ ಸುಮಾರು 20 ವರ್ಷದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಡೆಪಾಸಿಟ್ ಹೊಂದಿದಂಥ ಸಿದ್ಧಶ್ರೀ ಸೌಹಾರ್ದ ನಂಬರ್ 1 ಇದ್ದೀವಿ. ಈಗ ನಾವು ಕೇಂದ್ರ ಸರ್ಕಾರದ ಕೆಳಗಡೆ ಹೋದ ಮೇಲೆ ಈಗ ಎಷ್ಟು ನಂಬರ್ ಇದೆ ಗೊತ್ತಿಲ್ಲ. ಒಟ್ಟಾರೆ ಕರ್ನಾಟಕದಲ್ಲಿ ಸಿದ್ಧಶ್ರೀ ಏನು ನಮ್ಮ ಮಲ್ಟಿ ಸ್ಟೇಟ್ ಅಂದರೆ ಬಹುರಾಜ್ಯ. ಮಲ್ಟಿಪರ್ಪಸ್ ಅಂದರೆ ಕೇವಲ ಸಾಲ ಕೊಡೋದು, ಬಡ್ಡಿ ಆಡೋದು ಅಷ್ಟೇ ಅಲ್ಲ. ಇವತ್ತು ಕೋಲ್ಡ್ ಸ್ಟೋರೇಜ್ ಇದೆ ಸುಮಾರು 5,000 ಟನ್ನದ್ದು ಮೊಣಕ ಏನು ಒಣದ್ರಾಕ್ಷಿ. ಇವತ್ತು ರೈತರೇನು ಬೆಳೀತಾರೆ ಅವರಿಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೀವಿ ಅವರು ಮೊಣಕದ ಮೇಲೆ. ಮತ್ತು ಅಲ್ಲಿ ಅತಿ ಕಡಿಮೆ ಬಾಡಿಗೆ ತೊಗೊಂಡು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾವು ಬಿಜಾಪುರದಲ್ಲಿ ಒಂದು 5,000 ಟನ್ನಿಂದು ಏನೋ ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಮಹಾರಾಷ್ಟ್ರದ ಗಡಿ ಭಾಗ ಏನಿದೆ, ಬೀದರ್ನಿಂದ ಬೆಳಗಾವಿ ಜಿಲ್ಲೆ ಗಡಿ ಭಾಗದ ಎಲ್ಲ ದೊಡ್ಡ ಹಳ್ಳಿಗಳಲ್ಲಿ ಶಾಖೆಗಳನ್ನು ಪ್ರಾರಂಭ ಮಾಡಿದೆ. ಈ ರೀತಿ ಕಳೆದ 20 ವರ್ಷದಲ್ಲಿ ಸಿದ್ಧಶ್ರೀ ಸೌಹಾರ್ದ ಬಹಳ ವೇಗವಾಗಿ ಸಂಸ್ಥೆ ನಮ್ಗಿಂತ 40-50 ಶಾಖೆ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದೆಲ್ಲದ ಕಾರಣ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ರೈತರು ನಮ್ಮ ಮೇಲೆ ವಿಶ್ವಾಸ ಈ ಸಂಸ್ಥೆ ಇದರಿಂದ ಸಾವಿರಾರು ಮತ್ತೆ ಎಷ್ಟೋ ದೊಡ್ಡ ಸಣ್ಣ ವ್ಯಾಪಾರಸ್ಥರು ನಾವು ಸುಮಾರು 500 ಕೋಟಿವರೆಗೆ ಸಾಲ ಕೊಟ್ಟಿದ್ದೇವೆ. 3-4 ಕೋಟಿ 2 ಕೋಟಿ ದೊಡ್ಡ ಸಾಲ ಯಾರು ಕಿರಾಣಿ ಅವರಿಗೆ ಯಾವುದೇ ಆಸ್ತಿಯನ್ನು ಒತ್ತಿ ಹಾಕುವ ಕೇವಲ ಜಾಮೀನು ಮ್ಯಾಗೆ 5 ಲಕ್ಷ
ಸಾಲ ಮಾಡುವಂಥ ಇದರಿಂದ ಮುಂದೆ ಅದು ತಗೊಂಡು ಈ ರೀತಿ 5 ಲಕ್ಷ ಯಾವುದೇ ಜಮೀನು ಅವನ ವ್ಯಾಪಾರದ ಮೇಲೆ ಏನು ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಸಾಕಷ್ಟು ಜನ ಇವತ್ತು ನಮ್ಮ ಸಿದ್ಧಶ್ರೀಯ ಉಪಯೋಗ ತಗೊಂಡು ಭಾಳ ಅನುಕೂಲವನ್ನು ಸಹ ಮಾಡಿಕೊಂಡಂಥದ್ದಿದೆ. ಈ ರೀತಿ ಒಂದು ಸಂಸ್ಥೆ ಇವತ್ತು ನಾದಕೇಡಿಯಲ್ಲಿ ಭಾಳ ದಿವಸದಿಂದ ಇಲ್ಲಿ ಒಂದು ಜಾಗ ತೊಗೊಂಡಿದ್ದೀವಿ. ಇವತ್ತು ಸಾಯಂಕಾಲ ತಾಂಬಾದಲ್ಲಿ ಅಲ್ಲಿ ಸಹ ನಮ್ಮ ಸ್ವಂತ ಕಟ್ಟಡ ಕಟ್ಟಿದ್ದೀವಿ. ಅಲ್ಲಿ ಒಂದು ಔಷಧ ಅಂಗಡಿನೂ ಮಾಡಿದ್ದೀವಿ. ಇಲ್ಲಿ ಇಂಡಿಯಲ್ಲೂ ಸಹ ನಿಮಗೆ 24 ತಾಸು ಇವತ್ತು 20% ಡಿಸ್ಕೌಂಟ್ ಕೊಟ್ಟರು. ಇವತ್ತು ಔಷಧ ಅಂಗಡಿ ಸಹ ಪ್ರಾರಂಭ ಆಗಿದೆ. ಅದು ಒಂದು ಬೇರೆ, ಅದು ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಂತಿದೆ. ಅದರ ಕೆಳಗೆ ಬಿಜಾಪುರದಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿದ್ದೀವಿ 108 ಬೆಡ್ಡಿಂದು. ಇನ್ನು ಬರುವ 1-2 ವರ್ಷದಲ್ಲಿ ಒಂದು ಬಿಜಾಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ನಮ್ಮ ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ನಿಂದ ಮಾಡ್ತಾಯಿದ್ದೀವಿ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಅದೊಂದು ಬೇರೆ ದೇವಸ್ಥಾನ. ಅಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ, ಡಿಗ್ರಿ ಕಾಲೇಜ್ ಇದೆ, ಲಾ ಕಾಲೇಜ್ ಮಾಡಿದ್ದೀವಿ. ಅಲ್ಲಿಂದ ಇವತ್ತು ಸುಮಾರು ಬಹುಶಃ ಕರ್ನಾಟಕದಲ್ಲಿ ಯಾರ್ದು ಇಷ್ಟು ದೊಡ್ಡ ಗೋಶಾಲೆ ಇಲ್ಲ. ನಮ್ಮದು ಸುಮಾರು 1,500 ಆಕಳುಗಳಿರುವಂಥ ಒಂದು ಗೋಶಾಲೆ ಯಾವುದಾರು ಇದ್ದರೆ ಅದು ನಮ್ಮ ಏನು ಸಿದ್ದೇಶ್ವರ ಸಂಸ್ಥೆಯ ಗೋಶಾಲೆ. 1500 ಆಕಳದಾವು. ಅಲ್ಲೂ ಸಹ ವಿಭೂತಿ, ಊದಿನ ಕಡ್ಡಿ, ಸಾಂಬ್ರಾಣಿ, ಧೂಪ ಎಲ್ಲನೂ ಮಾಡೋ ಜೊತೆಗೆ ಒಳ್ಳೆ ತುಪ್ಪ. ಅಲ್ಲಿಂದ ರೈತರಿಗೆ ಬೇಕಾಗುವಂಥ ಸಹ ಏನು ನಮ್ಮ ಎರೆಹುಳ ಗೊಬ್ಬರ. ಇವತ್ತು ಎರೆಹುಳ ಗೊಬ್ಬರದ ದೊಡ್ಡ ಯೂನಿಟ್ ಹಾಕಿದ್ದೀವಿ. ದಿವಸ 10ರಿಂದ 15 ಟನ್ನು ಎರೆಹುಳ ಗೊಬ್ಬರ ತೆಗಿತಾ ಇದ್ದೀವಿ. ಮತ್ತು ಎರೆಜಲ, ಆ ಎರೆಹುಳ ಗೊಬ್ಬರದ ಒಳಗೆ ನಾವು ನೀರು ಹಾಕಿರ್ತೀವಿ, ದಿನ ನೀರು ಸಿಂಪಡಿಸಿದ್ರೆ ಅದರದ್ದು ಏನು ರಸ ಬರ್ತದೆ ಅದು ಸಹ 100 ರೂಪಾಯಿ ಲೀಟ್ರ್ದಂಗೆ ಮಾರ್ತೀವಿ. ಮತ್ತು ಆಕಳುಗಳು, ಇವೆಲ್ಲ ಆಕಳುಗಳು ನಮ್ಮಲ್ಲಿರು ಭಾಳ ಆದರೆ ಒಂದು 40 ಆಕಳ ನಾವು ತೊಗೊಂಡು ಬಂದಿದ್ದೀವಿ ಗುಜರಾತ್ನಿಂದ. ಇವತ್ತು ಸುಮಾರು 1,500ಕ್ಕಿಂತ ಆಕಳುಗಳು ಹೆಚ್ಚದಾವೆ. ಎಲ್ಲ ಕಟ್ಗರಿ ಮನೆ ಕೊಡುವಂಥ ಆಕಳ. ಯಾವುದೋ ರೈತನ ಮನ್ಯಾಗ ಕಟ್ಟಿಲ್ಲ, 1-2 ವರ್ಷ ಅದಕ್ಕೆ ಮೇವು ಹಾಕಿ ಏನೂ ಕಟ್ಟಲಿಲ್ಲಪ್ಪ ಅಂದ್ರೆ ಅಂಥ ರೈತರು ತಂದುಬಿಟ್ಟು ಆಕಳುಗಳು. ಮತ್ತು ವಯಸ್ಸಾದ ಆಕಳುಗಳನ್ನ ರೈತರು ಕಟ್ಗರಿ ಕೊಡೋ ಬದಲಿ ನಮ್ಮ ಗೋಶಾಲೆಗೆ ತಂದು ಕೊಡ್ತಾರೆ. ಅವಾಗ ಇನ್ನೊಂದು ವಸ್ತುನ ತಯಾರು ಮಾಡ್ತೀವಿ ಗೋಶಾಲೆಯಲ್ಲಿ. ಅದು ಆಕಳುಗಳದು ವಯಸ್ಸಾಗಿ ಅಥವಾ ತೀರ್ಕೊಂಡ ಮೇಲೆ ಅವುಗಳಿಗೆ ಒಂದು ದೊಡ್ಡ ಟ್ಯಾಕಿ ಮಾಡಿ ಒಂದು 10 ಟ್ಯಾಕಿ ಮಾಡಿದ್ದೀವಿ. ಆ 10 ಟ್ಯಾಕಿ ಒಳಗೆ ಒಯ್ದು ಹಾಕ್ತೀವಿ. ಅದನ್ನು ಹಾಕಿ ಹೆಂಡಿ, ಬೆಲ್ಲ, ಮಜ್ಜಿಗೆ, ಗೋಮೂತ್ರ ಎಲ್ಲ ಅದು ಎಷ್ಟು ವಜನ ಇರ್ತೈತೆ 8 ಲೀಟ್ರ್ ಅದಕ್ಕೆ ಹಾಕಿ ಮುಚ್ಚಿಬಿಡ್ತೀವಿ. ಮುಂದೆ 6 ತಿಂಗಳದಾಗ ಅದರದ್ದು ಏನು ಪೂರ್ತಿ ಒಂದು ಕುರ, ಒಂದು ಕೋಡ ಇವೆರಡು ಬಿಟ್ಟರೆ ಎಲ್ಲ ಕರಗಿ ಅದು ಒಂದು ಲಿಕ್ವಿಡ್ ಆಗಿರ್ತದೆ. ಅದನ್ನು ನಾವು ಸೋಸಿ ರೈತರಿಗೆ 250 ರೂಪಾಯಿ ಲೀಟ್ರ್ದಂಗೆ ಅದನ್ನು ಮಾರ್ತೀವಿ. ಅಂದ್ರೆ ಆಕಳ ಹಿಂದೆ ಏನು ನಮ್ಮ ಹಿರಿಯರು ಅದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದರು. ನೀವು ಲೆಕ್ಕ ಹಾಕಿರಿ, ಒಂದು ಆಕಳ ಸತ್ತ ಮ್ಯಾಗ ಈ ರೀತಿ ನಾವು ಮಾಡಿಬಿಟ್ರೆ ಕನಿಷ್ಠ ಒಂದು ಆಕಳು 30,000 ರೂಪಾಯಿದಷ್ಟು ತನ್ನ ಶರೀರದಲ್ಲಿರುವಂಥ ಅದೇನು ಬೆಲ್ಲ ಸೋರಿ 6 ತಿಂಗಳ ನಂತರ ಅದನ್ನು ತೆಗೆದುಬಿಟ್ರೆ ಬರೀ ಕೂಡ ಮತ್ತು ಕುರಾಟೆ ಉಳಿದಿರ್ತದೆ. ಅದನ್ನೇನು ತೆಗಿತೀವಿ, ಒಂದು ಆಕಳಿಂದ ಒಂದು 25,000ರಿಂದ 30,000 ರೂಪಾಯಿದಷ್ಟು ಗೋನಂದ ಜಲ ಅಂತೇಳಿ ತಯಾರು ಮಾಡ್ತೀವಿ. ಇವತ್ತು ಎಲ್ಲ ರೈತರು ನಮ್ಮಲ್ಲಿ ಬಂದು ನಮ್ಮದೇ ಬೆಲ್ಲ, ಸಾವಯವ ಬೆಲ್ಲ ತಯಾರು ಮಾಡಕತ್ತೀವಿ. ಈಗ ನಾವು ಶುದ್ಧ ಕುಸುಬಿ ಎಣ್ಣೆ, ಶುದ್ಧ ಶೇಂಗಾ ಎಣ್ಣೆ, ಇವತ್ತು ಏನು ಕ್ಯಾನ್ಸರ್ ಬರ್ತಿದ್ರೆ ಎದರಿಂದ ಬರ್ಲಾಕತ್ತೈತಪ್ಪ, ನಾವು ತಿನ್ನುವಂಥ ಎಣ್ಣೆ, ನಾವು ತಿನ್ನುವಂಥ ಆಹಾರದಲ್ಲಿ ಏನು ನಾವು ಉಪಯೋಗ ಮಾಡಿದಂಥ ಯೂರಿಯಾ, DAP,
ಪೆಸ್ಟಿಸೈಡ್ ಏನು ಹೊಡೆದು ನಾವೇನು ಭೂಮಿಯನ್ನು ವಿಷ ಮಾಡಿವಲ್ಲ, ಅದರ ದುಷ್ಪರಿಣಾಮದಿಂದ ಇವತ್ತು ಕ್ಯಾನ್ಸರು ಅತಿ ಹೆಚ್ಚು ಇವತ್ತು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇವತ್ತು ಬರ್ತಾಯಿದೆ. ಕಾರಣ ಈ ಒಂದು ರಾಸಾಯನಿಕ ಗೊಬ್ಬರದಿಂದ. ಅದರಿಂದ ಭೂಮಿಯನ್ನು ಮುಕ್ತ ಮಾಡಲಿಕ್ಕೆ ಇವತ್ತು ನಾವೊಂದು ಪ್ರಯೋಗ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಚಲೋ ಊರುಗಳದಾವೆ, ಒಳ್ಳೆಯ ಎತ್ತುಗಳದಾವೆ. ಅವಕ್ಕೂ ಸಲ ಯಾವ್ಯಾವ ಗಾಣಕ್ಕೆ ಹಾಕಿ ಅವಕ್ಕೂ ಸ್ವಲ್ಪ ಕೆಲಸ ಹಚ್ಚಿದಂಗೆ ಆಯಿತು, ಈ ಕಡೆ ಎಣ್ಣೆನೂ ತೆಗೆದಂಗೆ ಆಯ್ತು ಅಂತ 2 ಉದ್ದೇಶದಿಂದ ಇವತ್ತು ಎಣ್ಣೆ ತೆಗೆಯುವಂಥ ಒಂದು ಯೋಜನೆ ಇನ್ನೊಂದು ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ರೀತಿ ಸಿದ್ದೇಶ್ವರ ಸಂಸ್ಥೆಯಿಂದಲೂ ಧಾರ್ಮಿಕ, ಸಾಂಸ್ಕೃತಿಕ, ಶಿಕ್ಷಣ ಎಲ್ಲ ಜೊತೆಗೆ ಆರ್ಥಿಕವಾಗಿ ಸಿದ್ಧಶ್ರೀ. ಇವತ್ತು ನಾವು ರೈತರ ಕಡೆಯಿಂದ ಮೆಕ್ಕೆಜೋಳ ನೇರವಾಗಿ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ. ಅದೇನು ಕಮಿಷನ್ ಇಲ್ಲ, ಕಾಟ ಹೊಡಿದಿಲ್ಲ, ಏನಿಲ್ಲ. ನಮ್ಮ ಗೋಶಾಲೆಯಲ್ಲೇ 100 ಟನ್ನಿನ ಕಾಟ ಹಾಕಿದ್ದೀವಿ. ಅದೇ ರೈತರು ತಂದು ತಮ್ಮ ಅವತ್ತಿನ ಧಾರಣೆ ಏನಿರ್ತದೆ 12% ಅದು ಇದು ಇರಬೇಕೇನೋ ಮಾಯ್ಶ್ಚರ್ 12% ಇರಬೇಕು. ಇದ್ರೆ ಇವತ್ತೇನು ಮಾರ್ಕೆಟ್ನಾಗ ಏನು ಧಾರಣೆ ಇದೆ ಅದಕ್ಕಿಂತ ಒಂದು 50 ರೂಪಾಯಿ ಹೆಚ್ಚಿರ್ತದೆ ನಮ್ಮದು. ರೈತರು ಅಲ್ಲಿ ಬಂದು ಅಲ್ಲೇ ಕಾಟ ಐತಿ ಇಳಿಸಿದ ಮ್ಯಾಗ ಕಾಟ ಮಾಡಿ ಮೈನಸ್ ಮಾಡಿ ಆಗಿಂದಾಗಲೇ ಅವ್ರ ಅಕೌಂಟ್ಗೆ ರೊಕ್ಕ ಹಾಕುವಂಥ ಒಂದು ಗೊಂಜಾಳ ಬೆಳೆಯುವಂಥ ರೈತರಿಗೂ ಸಹ ಇವತ್ತು ಉಪಯೋಗ ಆಗಿದೆ ಅನ್ನೋಂಥ ಮಾತು ಹೇಳಿ, ಈ ರೀತಿ ಸಿದ್ಧಸಿರಿ ಭಾಳ ವೇಗವಾಗಿ ಬೆಳೆದಿದೆ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರ. ಮೊನ್ನೆ ಚುನಾವಣೆ ಆಯಿತು, ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿದೆ. ಮತ್ತು ನಾವು ರಾಜಕಾರಣ ಪೂರ್ತಿ ಮಾಡಬೇಕಾಗಿದೆ. ಅದಕ್ಕೆ ನಾನು ನಮ್ಮ ಮಗಗೆ ಬಿಟ್ಕೊಟ್ಟಿನಿ ಅದನ್ನು. ಅಲ್ಲಿ ನಾವು ಉಪಾಧ್ಯಕ್ಷರು ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಂತ ಪ್ರಭುಗೌಡ ದೇಸಾಯಿ ಇರೋದಾರ, ಮತ್ತು ಎಲ್ಲ ನಮ್ಮ ಹಿರಿಯ ಆಡಳಿತ ಮಂಡಳಿಯವರು ಅದಾರ. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮದು ಗುರಿ ಇದೆ, ಮುಂದಿನ 2 ವರ್ಷಗಳಲ್ಲಿ ಸಿದ್ಧಶ್ರೀ 10,000 ಕೋಟಿ ರೂಪಾಯಿ ಡೆಪಾಸಿಟ್ ದಾಟಬೇಕು. ಎಷ್ಟು ದೊಡ್ಡದು ಬೆಳ್ಕೊತ ಹೋಗ್ತದೆ ಅಷ್ಟು ಮಂದಿ ಉದ್ಯೋಗ ಕೊಡ್ಲಿಕ್ಕೆ ಆಗ್ತದೆ. ಇದು ಕರ್ನಾಟಕ, ಮಹಾರಾಷ್ಟ್ರ ಭವಿಷ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಅದು ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು 2 ಮಾತು ಮುಗಿಸ್